ಬಹಳಷ್ಟು ಮಂದಿ, ಇನ್ಫ್ಯಾಕ್ಟ್ ಬಹುತೇಕರ ಸಮಸ್ಯೆಯೇ ಇದಾಗಿರುತ್ತೆ. ಲೈಕ್ ಓದಲಿಕ್ಕೆ ಕೂತಾಗ ಜಸ್ಟ್ ಒಂದು 5 ನಿಮಿಷ ಮೊಬೈಲ್ ನೋಡೋಣ ಎಂದು. ಆ್ಯಂಡ್ ಇಲ್ಲಿ ನೀವು ಮನಸ್ಸಿನ ಮಾತು ಕೇಳಿ 5 ನಿಮಿಷ ಎಂದು ಮೊಬೈಲ್ ಹಿಡಿದುಕೊಂಡು ನೋಡಲಿಕ್ಕೋ ಇಲ್ಲ ಸ್ಕ್ರೋಲ್ ಮಾಡಲಿಕ್ಕೋ ಸ್ಟಾರ್ಟ್ ಮಾಡಿದ್ರೋ ಆ 5 ನಿಮಿಷ ಹೇಗೆ ಗಂಟೆಯಲ್ಲಿ ಬದಲಾಗುತ್ತೆ ಎಂದು ಖಂಡಿತ ತಿಳಿಯುವುದಿಲ್ಲ. ಸೊ ಓದುವಾಗ ಇಂತಹ ಥಾಟ್ಸ್ಗಳು ಮನಸ್ಸಿಗೆ ಬಂದರೆ ಆವಾಗ ಮನಸ್ಸಿಗೆ ಸುಮ್ಮನಿರು, ನಾನು ಈಗ ಕೇವಲ ಓದಬೇಕು ಎಂದು ಹೇಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀನು ಕೇವಲ ಮಾರ್ಕ್ಸ್ಗಾಗಿ ಓದುತ್ತಿದ್ದೀಯಾ ಅಂದರೆ ಪ್ಲೀಸ್ ಹಿಂದೆ ನಿಲ್ಲಿಸು. ಯಾಕೆಂದರೆ ಎಲ್ಲಿಯ ತನಕ ನೀನು ಕೇವಲ ಮಾರ್ಕ್ಸ್ಗಾಗಿ ಓದುತ್ತೀಯೋ ಅಲ್ಲಿಯ ತನಕ ಬೇರೆಯವರು ಹೇಳಿದ ತೋರಿಸಿದ ದಾರಿಯಲ್ಲೇ ಸಾಕ್ತೀಯ. ಆ್ಯಂಡ್ ಯಾವಾಗ ನೀನು ಏನಾದರೂ ಕಲಿಯಬೇಕು ಎಂದು ಓದುತ್ತೀಯೋ ಆವಾಗ ನಿನ್ನ ದಾರಿಯನ್ನು ನೀನೇ ಮಾಡಿಕೊಳ್ತೀಯ. ಯಾಕೆಂದರೆ ಕೇವಲ ಬಾಯಿಪಾಠ ಹಾಕಿ ಯಾರೂ ಕೂಡ ಯಶಸ್ಸು ಗಳಿಸಿದ್ದಿಲ್ಲ. ಆ್ಯಂಡ್ ಯಶಸ್ಸು ಗಳಿಸಲೇಬೇಕು ಅಥವಾ ಏನಾದರೂ ಸಾಧಿಸಬೇಕು ಎಂದಿದ್ದಲ್ಲಿ ಪುಸ್ತಕವನ್ನು ಅರ್ಥೈಸಿಕೊಳ್ಳಬೇಕು. ಆ್ಯಂಡ್ ಯಾವಾಗ ಅರ್ಥೈಸಿಕೊಳ್ಳಲಿಕ್ಕಾಗಿ ಅಥವಾ ಅರ್ಥೈಸಿಕೊಂಡು ಓದುತ್ತೀಯೋ ಆವಾಗ ಈ ಓದು ನಿನಗೆ ಬಹಳ ಸುಲಭ ಆಗಿ ಬಿಡುತ್ತೆ. ಆ್ಯಂಡ್ ಆವಾಗ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ನೀನು ಕಷ್ಟಪಡಬೇಕಾಗಿ ಬರುವುದಿಲ್ಲ. ಯಾಕೆಂದರೆ ಯಾವುದನ್ನು ಅರ್ಥೈಸಿಕೊಳ್ತೀಯೋ, ಯಾವುದು ಅರ್ಥವಾಗಿರುತ್ತೋ ಅದನ್ನು ನೆನಪಿಟ್ಟುಕೊಳ್ಳಲು ಕಷ್ಟಪಡಬೇಕಾಗಿ ಬರುವುದಿಲ್ಲ. ಅಲ್ಲದೆ ಬಹುತೇಕರು ಒಮ್ಮೆ ಫೇಲ್ ಆದರೆ ತಮ್ಮ ಧೈರ್ಯ ಕಳೆದುಕೊಳ್ತಾರೆ. ಆದರೆ ಯಾವಾಗಲೂ ನೆನಪಿಡಿ, ಪ್ರತಿ ಯಶಸ್ವಿ ಕೂಡ ಫೇಲಿಯರನ್ನು ದಾಟಿಯೇ ಮುಂದೆ ಬಂದಿರ್ತಾನೆ. ಆ್ಯಂಡ್ ನೀನು ಕೂಡ ಯಶಸ್ವಿಯಾಗಬೇಕು ಎಂದಿದ್ದಲ್ಲಿ ನೀನು ಸಹ ಈ ಹಾದಿಯನ್ನು ಕ್ರಮಿಸಲೇಬೇಕಾಗುತ್ತೆ, ಸಾಗಲೇಬೇಕಾಗುತ್ತೆ. ನಿನ್ನ ಪ್ರತಿ ಫೇಲ್ಯೂರ್ನ ಟೈಮ್ನಲ್ಲೂ ಆಲ್ಮೋಸ್ಟ್ ಪ್ರತಿಯೊಬ್ಬರಿಂದಲೂ ನೀನು ಒಂದಿಲ್ಲೊಂದು ಮಾತನ್ನು ಕೇಳಬೇಕಾಗಿ ಬರುತ್ತೆ. ಅದೇ ನಿನ್ನ ಯಶಸ್ಸಿನ ಟೈಮ್ನಲ್ಲಿ ಅವರೇ ನಿನ್ನ ಗುಣಗಾನ ಮಾಡದೇ ಇರುವುದಿಲ್ಲ. ನೆನಪಿಡಿ, ಇಂದು ಅರ್ಥೈಸಿಕೊಂಡು ಓದಿದಲ್ಲಿ ಮಾತ್ರ ನಾಳೆ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯವಾಗುವುದು. ಆ್ಯಂಡ್ ನಾಳೆ ಓದುತ್ತೇನೆ, ನಾಳೆ ಓದಿದರಾಯಿತು ಎಂದು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಜಸ್ಟ್ ಒಂದು ಮಾತು ನೆನಪಿಡಿ, ಇಂದಲ್ಲ ನಾಳೆ ಇವೆಲ್ಲವನ್ನು ನೀನೇ ಓದಬೇಕಾಗಿ ಬರುತ್ತೆ. ಸೊ ಹೀಗಾಗಿ ಯಾಕಾಗಿ ನಾಳೆಯ ಮೇಲೆ ಭಾರ ಹಾಕಬೇಕು? ಇಂದು ಈ ಕ್ಷಣದಿಂದಲೇ ಆರಂಭಿಸು. ಅಗತ್ಯವಿಲ್ಲದ ಎಲ್ಲ ಕೆಲಸವನ್ನು ಲೈಕ್ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್, ಮೊಬೈಲ್ ಗೇಮಿಂಗ್, ಫ್ರೆಂಡ್ಸ್ ಜೊತೆ ಸುತ್ತಾಟ, ಇಂಥ ಎಲ್ಲ ಕೆಲಸ ಮಾಡುವ ಬದಲು ಆ ಎಲ್ಲ ಟೈಮನ್ನು ಓದಿನಲ್ಲಿ ಇನ್ವೆಸ್ಟ್ ಮಾಡು. ಓದಿನ ಕಡೆ ಹೆಚ್ಚಿನ ಟೈಮನ್ನು ನೀಡು. ಆ್ಯಂಡ್ ಪ್ರಯಾರಿಟಿ ಲಿಸ್ಟನ್ನು ನಿನ್ನ ಫ್ಯೂಚರನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ಹಾಗೂ ಅವಶ್ಯಕತೆಗೆ ಅನುಗುಣವಾಗಿ ರೆಡಿ ಮಾಡು. ಅದರಂತೆ ಕಾರ್ಯಪ್ರವೃತ್ತನಾಗು. ಯಾಕೆಂದರೆ ನಿನ್ನ ಇಂದಿನ ಶ್ರಮ ನಿನ್ನ ಮುಂದಿನ 50-60 ವರ್ಷವನ್ನು ನಿರ್ಧರಿಸುತ್ತೆ. ಆ್ಯಂಡ್ ನಿನಗೆ ನಿನ್ನ ಮುಂದಿನ ಆ ಟೈಮ್ ಬಗ್ಗೆ ಕಾಳಜಿ ಇಲ್ಲ, ಸೀರಿಯಸ್ನೆಸ್ ಇಲ್ಲ ಎಂದಿದ್ದಲ್ಲಿ ಧಾರಾಳವಾಗಿ ಟೈಮ್ ವೇಸ್ಟ್ ಮಾಡು. ಓದಿ ಉದ್ಧಾರವಾಗುವ ಯಾವ ಅಗತ್ಯ ಅವಶ್ಯಕತೆನೂ ಇಲ್ಲ. ಆ್ಯಂಡ್ ಪ್ಲೀಸ್, ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ. ಯಾಕೆಂದರೆ ಗಂಟೆಗಟ್ಟಲೆ ಮೂವಿ ನೋಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ನಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಇದರಲ್ಲಿ ಯಾಕಿಲ್ಲ? ಯಾಕೆಂದರೆ ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದು ನೀನು ಆಲ್ರೆಡಿ ಡಿಸೈಡ್ ಮಾಡಿ ಆಗಿದೆ. ಆ್ಯಂಡ್ ಇಂದು ನಿನಗೆ ಈ ಓದು ಕಷ್ಟ ಎಂದು ತೋರ್ತಾ ಇದ್ದಲ್ಲಿ ಒಂದು ಮಾತು ನೆನಪಿಡಿ, ಮುಂದೊಂದು ದಿನ ಇದೇ ಓದು ನಿನ್ನನ್ನು ನಿನ್ನ ಕನಸು ಸಾಕಾರ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಒಬ್ಬ ಮನುಷ್ಯ ಮತ್ತು ಇತರ ಪ್ರಾಣಿಗಳಲ್ಲಿ ಇರುವ ವ್ಯತ್ಯಾಸ ಏನು ಗೊತ್ತಾ? ಮನುಷ್ಯ ತನ್ನ ಬುದ್ಧಿವಂತಿಕೆ ಹಾಗೂ ಜ್ಞಾನದಿಂದ ತನ್ನ ಹಣೆಬರಹವನ್ನು ಬದಲಿಸಬಲ್ಲ. ಆ್ಯಂಡ್ ಇತರೆ ಪ್ರಾಣಿಗಳ ಕೈಯಲ್ಲಿ ಇದು ಸಾಧ್ಯವಿಲ್ಲ. ಆ್ಯಂಡ್ ಇಲ್ಲಿ ಇಂದು ನಾವು ಈ ಜ್ಞಾನವನ್ನು ಗಳಿಸಲಿಲ್ಲ ಎಂದಿದ್ದಲ್ಲಿ ಇತರೆ ಪ್ರಾಣಿಗಳಿಗೂ ನಮಗೂ ಹೆಚ್ಚೇನು ವ್ಯತ್ಯಾಸ ಇರುವುದಿಲ್ಲ. ನಾವು ಎಲ್ಲಿ ಜನಿಸಬೇಕು ಎನ್ನುವುದು ಡೆಫಿನೆಟ್ಲಿ ನಮ್ಮ ಕೈಯಲ್ಲಿಲ್ಲ. ಆದರೆ ಇಂದು ನಮ್ಮ ಬಳಿ ಇರುವ ಅವಕಾಶವನ್ನು ಉಪಯೋಗಿಸಿ ನಾವು ಎಲ್ಲಿ ತಲುಪಬಹುದು ಎನ್ನುವುದು ಡೆಫಿನೆಟ್ಲಿ ನಮ್ಮ ಕೈಯಲ್ಲಿದೆ. ಆ್ಯಂಡ್ ಇಲ್ಲಿ ಓದು ಎಂದರೆ ಕೇವಲ ಶಾಲಾ ಓದಿನ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದನ್ನು ಓದು, ಖಂಡಿತ ಓದು. ಆದರೆ ಅದರ ಜೊತೆಗೆ ಯಾವುದರಿಂದ ನಿನ್ನ ಜ್ಞಾನ ಗುಣಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆಯೋ ಅವೆಲ್ಲವನ್ನು ಓದಿ ನಿನ್ನನ್ನು ಮತ್ತು ಉತ್ತಮವನ್ನಾಗಿಸಿಕೊಳ್ಳುವಲ್ಲಿ ಇದು ಸಹಕಾರಿಯಾಗಬಲ್ಲದು. ಹೌದು ತಾನೇ?